ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಒಂದೇ ವೇದಿಕೆ ಮೇಲೆ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಬಹಳ ದಿನಗಳಿಂದ ಜನ ನಿರೀಕ್ಷೆ ಮಾಡ್ತಾ ಇದ್ದರು. ಒಂದೇ ವೇದಿಕೆ ಮೇಲೆ ಇಬ್ಬರು ಸಹೋದರರು ಯಾವಾಗ ಬರ್ತಾರೆ, ಬಹಳ ವರ್ಷಗಳ ಕಾಲದಿಂದ ಜನ ಕಾಯ್ತಾ ಇದ್ದರು. ಆದರೆ ಇದಕ್ಕೆ ವಾಲ್ಮೀಕಿ ಮಹರ್ಷಿ ರಾಜನಹಳ್ಳಿ ಒಂದು ಪ್ರಸಿದ್ಧ ಜಗದ್ಗುರುಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ರಾಜನಹಳ್ಳಿಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ದೊಡ್ಡ ಸಹೋದರ ಏನು ಮಾತಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಏನು ಮಾತಾಡಿದ್ದಾರೆ, ಅದನ್ನು ಸಂಪೂರ್ಣ ವಿವರವಾದ ವರದಿ ನಂಬರ್ ಒನ್ ದೃಶ್ಯದಲ್ಲಿ ತಾವು ನೋಡಬಹುದು. ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರು ವೇದಿಕೆ ಮೇಲೆ ಒಂದು ಮಾತಾಡ್ತಾರೆ, ನಾವು ಆಯುರ್ವೇದಿಕ್ ವೈದ್ಯರಿದ್ದಾಗೆ ನಮ್ಮ ಔಷಧ ಗುಣಮುಖವಾಗಲಿಕ್ಕೆ ಸಮಯ ಮತ್ತು ಸಮಾಧಾನದ ಅವಶ್ಯಕತೆ ಇರುತ್ತದೆ. ಆದರೆ ಶ್ರೀರಾಮುಲು ಮತ್ತು ರಮೇಶ್ ಜಾರಕಿಹೊಳಿ 100 mg ಟ್ಯಾಬ್ಲೆಟ್ ಇದ್ದಾಗೆ ಎರಡೂ ಕೂಡಿಸಿದರೆ 200 mg ಆಗುತ್ತೆ. ಆ ಪವರ್ಫುಲ್ ಇಬ್ಬರು ಮಂತ್ರಿಗಳು ಸಹೋದ್ಯೋಗಿಗಳು ಯಡಿಯೂರಪ್ಪನ ಮೇಲೆ ತುಂಬ ಒತ್ತಡ ಮತ್ತು ಪ್ರಭಾವ ತಂದು 7.5% ವಾಲ್ಮೀಕಿ ಜನಾಂಗಕ್ಕೆ ಮೀಸಲಾತಿ ಕಲ್ಪಿಸಿಕೊಡುವ ಅವಕಾಶ ಅವರಿಗೆ ಸದವಕಾಶ ಕಲ್ಪಿಸಿ ಬಂದಿದೆ. ಅವರು ಅದನ್ನು ತಕ್ಷಣ ಮಾಡಬೇಕು. ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತದೊಂದಿಗೆ ಅವರು ಮುಂದೆ ಬರಬೇಕು ಎಂದು ನಾನು ಆಶಿಸುತ್ತೇನೆ ಅಂತ ಸತೀಶ್ ಜಾರಕಿಹೊಳಿ ತುಂಬ ಸೊಗಸಾಗಿ ತುಂಬ ಚೆನ್ನಾಗಿ ಮಾತಾಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ನಾವೆಲ್ಲರೂ ಕೌಟುಂಬಿಕವಾಗಿ ಒಂದಾದರೆ ರಾಜಕಾರಣಕ್ಕೆ ನಾವು ಬೇರೆ ಬೇರೆ, ಆದರೆ ನಮ್ಮ ಈ ವೇದಿಕೆ ಸಮಾಜಕ್ಕೆ ನಾವೆಲ್ಲ ಒಂದಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರದ ಮೇಲೆ ಭರವಸೆ ಇದೆ, ನಾವು ಒತ್ತಡ ತಂದೆ ತರ್ತೀವಿ. 7.5% ವಾಲ್ಮೀಕಿ ಜನಾಂಗಕ್ಕೆ ಇವತ್ತು ಮೀಸಲಾತಿ ಸಿಗಲೇಬೇಕು. ಇವತ್ತು ಇಷ್ಟೊಂದು ಲಕ್ಷಾಂತರ ಜನ ಸೇರಿದ್ದೀರಾ, ಅದು ನಮ್ಮ ಶಕ್ತಿ ಅಂತ ಸಹೋದರರು ಸಹಿತ ಹೇಳಿದ್ದಾರೆ ಅನ್ನೋದು ಸ್ಮರಿಸಿಕೊಂಡರು. ವೀಕ್ಷಕರೇ, ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ, ನಾವು ಇವತ್ತು ಈ ವಾಲ್ಮೀಕಿ ಜನಾಂಗಕ್ಕೆ ನಾವು ಅಧಿಕಾರದಲ್ಲಿದ್ದಾಗ ಈ ಅವಕಾಶ ಕಲ್ಪಿಸಿ ಕೊಡಲಿಲ್ಲ, ಅದಕ್ಕೆ ನಮಗೆ ಇವತ್ತು ಈ ಸ್ಥಾನ ಬಂದಿದೆ, ಅದಕ್ಕೆ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಯಡಿಯೂರಪ್ಪ ಸರ್ಕಾರ ಮತ್ತು ಸಹೋದ್ಯೋಗಿಗಳು ರಾಮುಲು ಮತ್ತು ರಮೇಶ್ ಜಾರಕಿಹೊಳಿ ಇದನ್ನು ಒತ್ತಡ ತಂದು ವಾಲ್ಮೀಕಿ ಜನಾಂಗಕ್ಕೆ 7.5% ಮೀಸಲಾತಿ ತಂದೆ ತರ್ತಾರೆ ಅನ್ನೋದು ಒಂದು ಆಶಾ ಭಾವನೆ ಮೂಡಿ ಬಂದಿದೆ. ಅದಕ್ಕೆ ಯಾವ ರೀತಿ ಜನ ಕ್ರಿಯೆ ಪ್ರತಿಕ್ರಿಯೆ ಮುಖಾಂತರ ಜಯ ಜಯಕಾರ ಹಾಕುತ್ತಿರುವುದು ರಾಜನಹಳ್ಳಿಯ ಒಂದು ಜಾತ್ರಾ ಮಹೋತ್ಸವ ಇಡೀ ಕರ್ನಾಟಕ ಅಲ್ಲ, ಇವತ್ತು ದೇಶವೇ ನೋಡುವಂತಾಗಿದೆ. ಅಲ್ಲಿ ಮುಖ್ಯವಾಗಿ ವಿಷಯವೆಂದರೆ ಒಂದೇ ವೇದಿಕೆಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡಿ ಕೂತಿದ್ದು ಅದನ್ನು ನೀವು ನೋಡಬಹುದು. ವೀಕ್ಷಕರೇ, ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಲೇಬೇಕು, ಸಬ್ಸ್ಕ್ರೈಬ್ ಯೂಟ್ಯೂಬ್ದಲ್ಲಿ ಆಗಿ. ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ನಮಸ್ಕಾರ. 5% ಮೀಸಲಾತಿಯನ್ನ 3ರಿಂದ ಹೆಚ್ಚಳ ಮಾಡಬೇಕಂತ ನಮ್ಮೆಲ್ಲರ ಬೇಡಿಕೆ ಆಗಿದೆ. ಬಹುಶಃ ರಾಮ್ಲು ಅವರು ಬಹಳಷ್ಟು ವಿಚಾರಗಳನ್ನು ತಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಬಹುಶಃ ಅವರು ಸರ್ಕಾರದಲ್ಲಿದ್ದಾರೆ. ಕುಂಬಳಕಾಯಿ ಅವರ ಕೈಯಲ್ಲಿದೆ, ಕುಡುಗೋಲು ಅವರ ಕೈಯಲ್ಲಿದೆ. ಬಹುಶಃ ಅವರು ಒತ್ತಡ ಹಾಕಬೇಕಾದ್ದು ಮುಖ್ಯಮಂತ್ರಿಗಳ ಮೇಲೆ, ಅವರ ಪಕ್ಷದ ಮೇಲೆ. ಅವ್ರಿಗೆ ಹೆಚ್ಚು ಕನ್ವಿನ್ಸ್ ಮಾಡಿದ್ರೆ ಅದು ಅರ್ಥಪೂರ್ಣ ನನ್ನ ಭಾವನೆ. ನೀವೇನು ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳ ಮನವೊಲಿಸುವಂತ ಪ್ರಯತ್ನ ಮಾಡಿ. ಸಾಕಷ್ಟು ಶಾಸಕರಿದ್ರಿ, ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ. ಆದಷ್ಟು ಬೇಗ ಇದನ್ನ ಸಮಾಜಕ್ಕೆ, ಯಾಕೆ ನಾವು ಎಲ್ಲಿಯವರೆಗೆ ಇದನ್ನು ಸಮಾಜದ ಹೆಸರಿನ ಮೇಲೆ ರಾಜಕಾರಣಿ ಮಾಡ್ಲಿಕ್ಕೆ ಆಗ್ತದೆ. ಸುಮಾರು 10 ವರ್ಷಗಳಿಂದ ಇದನ್ನು ನಾವು ರಾಜಕೀಯಗೊಳಿಸ್ತಾ ಇದ್ದೀವಿ. ಇದು ಸಮಾಜಕ್ಕೆ ಸಿಗಬೇಕಾದ ಆಸ್ತಿ. ಇದರಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಹಿಂದೆ ನಮ್ಮ ಸರ್ಕಾರ ಮಾಡಬೇಕಾಯ್ತು, ಮಾಡದೇ ಇರೋಕ್ಕಾಗಿ ಅದಕ್ಕೆ ತಕ್ಕ ಪಾಠವನ್ನು ನೀವು ಕಲಿಸಿದ್ರೆ ಬಹುಶಃ ಮಾಡಿದ್ರೆ ಮತ್ತೆ ನಮ್ಮ ಸರ್ಕಾರ ಬರ್ತಿತ್ತು. ಆದರೆ ನಮ್ಮ ಕೆಲವರನ್ನು ಮಾಡ್ಲಿಕ್ಕೆ ಹೋಗದೆ ವಿಳಂಬ ಭಾಗದಿಂದ ಇವತ್ತು ಹತ್ರ ಪಶ್ಚಾತ್ತಾಪ ನಾವು ಪಡ್ತಾ ಇದ್ದೇವೆ. ಅದಕ್ಕಾಗಿ ಈಗಿರೋ ಸರ್ಕಾರ ಜವಾಬ್ದಾರಿ ಇದೆ, ನ್ಯಾಯಸಮ್ಮತವಾಗಿ ಸಿಗಬೇಕಾಗಿದೆ. ಅದ್ರ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ತಾವು ಹೇಳಿದ್ರಿ, ಬಹುಶಃ ರಾಜೇಗೌಡ ಅವರು ಲಿಂಗಸೂರಿನಲ್ಲಿ ST ಸಮಾವೇಶದಲ್ಲಿ ಬಿಜೆಪಿ ಮೋರ್ಚಾದಲ್ಲಿ ಭಾಷಣ ಮಾಡಿದ್ರು. ಅವರು
ನನಗೆ ನೆನಪಿದೆ ಅದು. ನಾವು ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ಹೇಳಿದ್ರು ರಾಜು ಅವರು, ಅವರೇ ಹೇಳಿದ್ರು, ಲಿಂಗಸೂರಲ್ಲಿ ಅವರೇ ಹೇಳಿದ್ರು. ಆದರೆ 24 ಗಂಟೆಯಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ. ಯಾಕೆ ನಾನು ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ, ಈಗಾಗಲೇ ಸುಮಾರು ವರ್ಷಗಳನ್ನು ಕೊಟ್ಟಿದ್ದೀವಿ. ಫ್ರೀಡಮ್ ಪಾರ್ಕ್ನಲ್ಲಿ ಕೂಡ ನಮ್ಮ ಸರ್ಕಾರದ ಪ್ರತಿನಿಧಿಗಳೇ ನಾವೆಲ್ಲ ಹೋದಾಗ ನೀವೆಲ್ಲ ನಮ್ಮ ಭಾಷೆಯನ್ನು ಮಾಡಿದೆ, ಬಹಳಷ್ಟು ಅವಮಾನ ಮಾಡಿದ್ರಿ. ಆದರೂ ಕೂಡ ಸಮಾಜದ ಹಿತದೃಷ್ಟಿಯಿಂದ ನಾವು ಅದನ್ನೆಲ್ಲ ಸುಮ್ಮನಿರಬೇಕಾಗಿತ್ತು. ಈಗ 1 ವರ್ಷ ಆದರೂ ಕೂಡ ಇನ್ನೂ ಅದಕ್ಕೆ ಯಾವುದೇ ಚಾಲನೆ ಸಿಕ್ಕಿಲ್ಲ. ಅದು ಪ್ರಭಾವಿ ಮಂತ್ರಿಗಳಿದ್ದಾರೆ ಇಬ್ಬರು, ರಮೇಶ್ ಜಾರಕಿಹೊಳಿ ಅವರು ಇಬ್ಬರು ಇದ್ದಾರೆ. ಇಬ್ಬರು ಹೆಚ್ಚು ಕಮ್ಮಿ 100 mg ಅದಾರ, 100 mg. ಅವರ ಮುಖ್ಯಮಂತ್ರಿಗಳ ಮೇಲೆ, ಸರ್ಕಾರದ ಮೇಲೆ ಬಹುಶಃ ಒತ್ತಡ ಮಾಡಿದ್ರೆ ಅಂತ ಒಂದು ಶಕ್ತಿ ಇದೆ ಅವರಿಗೆ. ಯಾಕಂದ್ರೆ ಈಗಾಗಲೇ ಪ್ರದರ್ಶನ ಮಾಡಿದಾರೆ ಅವ್ರ ಶಕ್ತಿ ಅಲ್ಲ ಯಾವ ರೀತಿ ಇದೆ ಅಂತ. ಅದಕ್ಕಾಗಿ ಇದು ಸಮಾಜದ ಮೇಲೆ ಸ್ವಲ್ಪ ಪ್ರಯೋಗ ಆಗಬೇಕಾಗಿದೆ. ಸಮಾಜದ ಮೇಲೆ ಆದ್ರೆ ಬಹುಶಃ ಅವರು ಒಬ್ರು LG ಅವಣರಾಗಿ, ಅಂಬೇಡ್ಕರ್ ಆಗಿ, ಬಸವಣ್ಣಾಗಿ ಸಮಾಜದಲ್ಲಿ ಉಳಿತಾರಂತ ನಾವು ಭಾವನೆ ಮಾಡ್ತಾ ಇದ್ದೇನೆ. ಬಹುಶಃ ಸಾಂಕೇತಿಕವಾಗಿ ಮಾತಾಡ್ತಿದ್ದಾನೆ. ಬಹುಶಃ ಅವ್ರಿಗೆ ಮುಖ್ಯಮಂತ್ರಿಗಳ ಬಹಳಷ್ಟು ವಿಷಯಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿದೆ. ಶ್ರೀ ಸಾಷ್ಟಾಂಗ ನಮಸ್ಕರಿಸಿ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರೇ ಹಾಗೂ ವೇದಿಕೆ ಆಸನದ ಸಮಸ್ತ ಶಾಸಕ ಮಿತ್ರರೇ, ಕ್ಯಾಬಿನೆಟ್ ಸೇವಾದ್ಯೋಗಿಗಳೇ ಹಾಗೂ ರಾಜ್ಯದ ಮೂಲೆ ಮೇಲೆ ಬಂದ ಸಮಾಜದ ಬಾಂಧವರೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ ಹಾಗೂ ಪತ್ರಿಕಾ ಮಿತ್ರರೇ, ಮುಖ್ಯಮಂತ್ರಿ ಅವರು 1 ಗಂಟೆಗೆ ಹೊರಡಬೇಕಾಗಿದೆ. ಅದಕ್ಕೆ ನಾವು ಜಾಸ್ತಿ ಹೆಚ್ಚಿಗೆ ಮಾತಾಡದೆ ನಾವು ಸಮಾಜವನ್ನು ಹೇಗೆ ಕಟ್ಟಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ನಾವು ಇವತ್ತು ಮಾತಾಡೋಣ. ಈಗಾಗಲೇ ನಮ್ಮ ಹಕ್ಕಾದಂಥ, ಸಂವಿಧಾನಬದ್ಧ ಹಕ್ಕಾದಂಥ 7.5 ನಮ್ಮ ಹಕ್ಕದು, ಅದನ್ನು ಕೊಡ್ತಾರೆ ಅನ್ನೋಂಥ ಪೂರ್ಣ ವಿಶ್ವಾಸ ನಿಮ್ಮ ಮೇಲಿದೆ. ಮುಖ್ಯಮಂತ್ರಿ ಸಾಹೇಬರೇ, ಈಗಾಗಲೇ ನಮ್ಮ ನರಸಿಂಹನಾಯಕ್ ಹೇಳಿದ ಪ್ರಕಾರ ನೀವೇನೂ ಸಂಕೋಚ ಮಾಡಬೇಡಿ. ನಮ್ಮ ಸಮಾಜದ ಪಕ್ಷಾತೀತ ಎಲ್ಲರೂ ನಿಮ್ಮ ಜೋಡಿ ನಾವು ಇದ್ದೇವೆ. ಈ ಸಮಾಜದ 7.5 ಇದಲ್ಲ, ಅದು ಏನೋ ಸಂಕೋಚ ಪಡೆದೆ ಅತಿ ಶೀಘ್ರದಲ್ಲೇ ನಾವು ಅನೌನ್ಸ್ ಮಾಡಬೇಕಂತ ನಮ್ಮ ಕಳಕಳಿಯಿಂದ ಮನವಿ ಮಾಡ್ತೇವೆ. ವಿಶೇಷವಾಗಿ ನಮ್ಮ ನಾಯಕ ಸಮಾಜ ಕೊಡುವಂಥ ಕೈ ಇದು, ಬೇಡುವಂಥ ಕೈ ಅಲ್ಲ. ಆದ್ರೆ ವಿಶೇಷವಾಗಿ ನಮ್ಮ ಸಮಾಜ ಯಾವಾಗಲೂ ಪಾಳೆಗಾರ ಅಂತ ಪಟ್ಟ ಪಡೆದಂಥ ಸಮಾಜ. ಪಾಳೆಗಾರ ಅಂದರೆ ಇಡೀ ರಾಜ್ಯ ಮಲಗಿದಾಗ ಆ ರಾಜ್ಯನ ಸಂರಕ್ಷಣೆ ಮಾಡುವಂಥ ಸಮಾಜ ವಾಲ್ಮೀಕಿ ಸಮಾಜ. ಅದಕ್ಕೋಸ್ಕರ ಇವತ್ತು ತಾವು ದಯವಿಟ್ಟು ನಮ್ಮ ಸಮಾಜದ ಬಹು ನಿರೀಕ್ಷಿತ 7.5 ನಾವು ಇವತ್ತು ನಿಮಗೆ ಬೇರೆ ಸಮಾಜಗಳಿಗೆ ನಾವು ಕೇಳೋದಿಲ್ಲ. ನಿಮ್ಮ ಮೇಲೆ ಪೂರ್ಣ ವಿಶ್ವಾಸ ಇದೆ. ಈಗಲೇ ರಾಜಕೀಯವಾಗಿ ನಾವು ಸ್ಥಾನಮಾನ ಸಿಕ್ಕಿದೆ. ನಮಗೆ ಬರೀ ನಮ್ಮ ಶಿಕ್ಷಣ ಮತ್ತು ಉದ್ಯೋಗ ವ್ಯವಸ್ಥೆ ಮಾತ್ರ ನಮ್ಗೆ ಸಿಗಬೇಕಾಗಿದೆ. ದಯವಿಟ್ಟು ಅದೇನು ಕಷ್ಟ ಇಲ್ಲ, ಅದು ಬೇಗ ಅನೌನ್ಸ್ ಮಾಡೋಕೆ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೇವೆ. ಮತ್ತು ಈಗ ರಾಜು ನಾಯಕ್ ಹೇಳಿದ ಪ್ರಕಾರ ನಾವು ಮೂಲವಾಗಿ ಮುಂದಿನ ದಿನದಲ್ಲಿ ನಾವು ಗಂಭೀರವಾಗಿ ಚಿಂತನೆ ಮಾಡುವಂಥ ವಿಷಯ ಶಿಕ್ಷಣದಲ್ಲಿ ನಮ್ಮ ಸಮಾಜ ಮುಂದುವರಿಬೇಕಾಗಿದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳನ್ನು ಕಳಕಳಿ ಮನವಿ ಮಾಡ್ತೇವೆ. ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು 200 ಎಕರೆ ಭೂಮಿ ತಗೊಂಡು ಎಲ್ಲ ಥರ ಶಿಕ್ಷಣವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಗಂಭೀರವಾಗಿ ನಾವು ಚಿಂತನೆ ಮಾಡಿದ್ದೇವೆ, ನಾವು ದೃಢ ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆ ದಯವಿಟ್ಟು ತಾವು ಸರ್ಕಾರದ ಆಗುವಂಥ ಎಲ್ಲ ತಾವು ತಮ್ಮ ಸಹಕಾರ ಕೊಡಬೇಕು. ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರಬೇಕು. ಹೈದರಾಬಾದ್ ಕರ್ನಾಟಕ ಯಾವುದರ ಒಂದು ನಮ್ಮ ಸಮಾಜದ ಎಲ್ಲ ಶಾಸಕ ಮಿತ್ರರು, ಪಕ್ಷಾತೀತ ಶಾಸಕ ಮಿತ್ರರಲ್ಲಿ ಮೀಟಿಂಗ್ ಮಾಡಿ ಆ ಸ್ಥಳ ನಿಗದಿಪಡಿಸ್ತೇವೆ. ಮತ್ತು ಮುಂದಿನ ದಿನದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ನಮ್ಗೆ 10 ಎಕರೆ ಸರ್ಕಾರ ಜಮೀನು ಕೊಟ್ಟು ಅಲ್ಲಿ ಒಂದು ವಸತಿ ಶಾಲೆ ಮಾಡಿ ನಮ್ಮ ಸಮಾಜದ ಶಿಕ್ಷಣಕ್ಕೆ ಮಹತ್ವ ಕೊಡುವಂಥ ಈ ಸಂದರ್ಭದಲ್ಲಿ ದೃಢ ಸಂಕಲ್ಪ ಮಾಡಿ ಒಂದು ಪ್ರಮಾಣ ಮಾಡಿ ಇವತ್ತು ನಾವು ಈ ವೇದಿಕೆ ಮುಖಾಂತರ ನಿರ್ಗಮಿಸುತ್ತಿದ್ದೇವೆ. ನಾವು ತಾವೆಲ್ಲ ಯಾಕೆ ಮುಖ್ಯಮಂತ್ರಿ ಬಹಳಷ್ಟು
ನಮ್ಮ ಸಮಾಜದ ಮೇಲೆ ಭಾಳ ಪ್ರೀತಿ ಇದೆ. ಎಲ್ಲ ಸಮಾಜಿಗೆ ರಾಜು ನಾ ಹೇಳಿದ ಪ್ರಕಾರ ನಾವು ಯಾವುದೇ ಸಮಾಜದ ಎಸ್ ಟಿ ಬರೋ ಕಡೆ ಸ್ವಾಗತ ಇದೆ. ಆದರೆ ನಮ್ಮ 7.5 ಕೊಟ್ಟು ಅವರು ಉಳಿಕೆ ಸಮಾಜ ಸೇರಿಸ್ಬೇಕಂತ ಮನವಿ ಮಾಡ್ಕೋತೇವೆ. ಈಗ ನಮ್ಮ 7.5 ಇರ್ಬೋದು, ಮತ್ತೆ 2020 ಜಾತಿ ಗಣಗಣತಿ ಬಗ್ಗೆ ಇನ್ನೂ ಹೆಚ್ಚಿಗೆ ಬೇಕಾಗ್ತದೆ ನಮಗೆ. ಅದು ಸಹಿತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಿ ತಾವು ನಿರ್ಣಯ ತಗೊಂಡು ಈ ಒಂದು ನಿರ್ಣಯ ಅತಿ ಶೀಘ್ರ ತಗೋಬೇಕು. ಮತ್ತು ಎಲ್ಲ ನಮ್ಮ ಸರ್ಕಾರ ಬರುವ 2 ವರ್ಷದಲ್ಲಿ ಎಲ್ಲ ಮೂಲೆ ನೀರಾವರಿಗೋಸ್ಕರ ಮೂಲೆಗೆ ನಾವು ನೀರಾವರಿ ಮಾಡಿಕೊಡ್ತೇವೆ. ಯಾಕಂದ್ರೆ ನೀರಾವರಿ ಸೌಲಭ್ಯ ಬಂದರೆ ಆರ್ಥಿಕವಾಗಿ ಸಬಲ ಆಗ್ತದೆ. ಎಲ್ಲ ನೀವೇ 4 ದುಡ್ಡು ಸರ್ಕಾರ ಕೊಡಲಿ ಅಂತ ಶಕ್ತಿ ತಮ್ಮ ಬರ್ತೈತೆ ಅಂತ ಸಂದರ್ಭ ಹೇಳಿ, ನಾಳೆ ಬರುವ ಬಜೆಟ್ನಲ್ಲಿ ಇನ್ನೂ ಹೆಚ್ಚಿಗೆ ನೀರಾವರಿಗೆ ನಮಗೆ ಸೌಲಭ್ಯ ಜಾಸ್ತಿ ಫಂಡ್ ಕೊಟ್ಟು ನಮ್ಮ ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ನಮ್ಮ ಸಮಾಜ ಆ ಭಾಗದಲ್ಲಿ ಇರುವಂಥ SC ST ಜನಾಂಗ ಮತ್ತು ಹಿಂದುಳಿದ ಜನಾಂಗಕ್ಕೆ ಹೆಚ್ಚಿಗೆ ನೀರಾವರಿ ಸೌಲಭ್ಯ ಮಾಡಿಕೊಡ್ಬೇಕು ಅಂತ